ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಜಯಂತ ಚಕ್ರವರ್ತಿ. ಸೊ ಕನ್ನಡ ಫಿಲ್ಮ್ ಹಿಸ್ಟ್ರಿ ಇವತ್ತಿನ ಹೊಸ ಕಂಟೆಂಟ್ನಲ್ಲಿ ಆ್ಯಕ್ಚುಲಿ ನಮ್ಮ ಕನ್ನಡಗೆ ಇವರಂತ ಸಿಕ್ಕಿರುವಂತಹ ಅಪರೂಪದ ವಜ್ರ ಅಂತಲೇ ಹೇಳ್ಬೋದು. ಅನೂಪ್ ಸರ್ ಹೇಗಿದ್ದೀರಾ? ಆರಾಮ್ ಸರ್, ನೀವು? ಸೂಪರ್ ಆಗಿದ್ದೀನಿ. ಸೊ ನನಗೆ ಫಸ್ಟ್ ಹೇಳೋದಾದರೆ, ಯಾವಾಗಾದರೂ ಈಗ ತುಂಬ ಫೀಲಿಂಗ್ ಆದರೆ ಸಿಂಗಲ್ ಅಂತ ಅನಿಸಿದಾಗ ಸಾಂಗ್ ಕೇಳ್ತೀನಿ. ಸೊ ಅಪ್ಪು ಅವರು ಹಾಡಿರೋ ಸಾಂಗು ಸಿದ್ಲಿಂಗು ಸಾಂಗು, ಅದು ಸೂಪರ್ ಡೂಪರ್ ಹಿಟ್ ಆಯಿತು. ಸೊ ಬರ್ಬಾದ್ ಮನೆ ಬಾಡಿಗೆ ಅದು. ಸೊ ಅಕಸ್ಮಾತ್ ನನಗೇನಾದ್ರು ತುಂಬ ಜೋಶ್ ಬಂತು, ಏನಾದ್ರು ಹೀರೋಯಿಸಮ್ ಆಗಬೇಕು ಅಂದರೆ ರುಸ್ತುಮ್ ಸಾಂಗ್ ಕೇಳ್ತೀನಿ. ಟೈಟಲ್ ಸಾಂಗ್ ಸೂಪರು. ಇನ್ನು ಬಿಟ್ಟರೆ ಫೀಲಿಂಗ್ ಆದಾಗೂ ಇನ್ನೊಂದು ಸಾಂಗು, ಅಂದರೆ ಬೇಜಾನ್ ನೀವು ಬರ್ದಿದ್ದೀರಾ ಅದರಲ್ಲೂ. ಸೊ ಎಲ್ಲೆಲ್ಲೂ ಓಡುವ ಮನಸ್ಸು ನಂಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ಸಾಂಗ್ ನನ್ನ ಲೈಫಲ್ಲಿ. ಅಂದರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ತರಹದ ಜಾನರ್ನು ಟಚ್ ಮಾಡ್ತೀರಾ ಅಂತಂದರೆ ಅದು ನಿಜವಾಗ್ಲೂ ಅದು ಹೆಮ್ಮೆ ಅಂತ ಅನಿಸುತ್ತೆ. ಕೆಲವೊಬ್ರು ಅನ್ಕೊಂಡಿದ್ದಾರೆ ಅಂದರೆ ಅವರು ಫಿಕ್ಸ್ ಮಾಡ್ಕೊಂಡಿದ್ದಾರೆ, ನಾನು ಈ ಥರ ಮೆಲೋಡಿಯಾಗೇ ಹೋಗಬೇಕು. ಸೊ ಒಬ್ಬೊಬ್ರು ಆ ಥರ ಫಿಕ್ಸ್, ಒಬ್ಬರು ಬರೀ ಮಾಸ್ ಸಾಂಗೇ ಬರೀಬೇಕು. ಬಟ್ ನೀವು ಎಲ್ಲ ಜಾನರು ಟಚ್ ಮಾಡಿದ್ದೀರಾ. ಇತ್ತೀಚೆಗೆ ಫ್ಲೂಕ್ ಸಾಂಗು ಜಾಸ್ತಿ ಮಾಡ್ತಾ ಇದ್ದೀರಾ ಮಿಕ್ಸ್ ಮಾಡಿಕೊಂಡು. ಸೊ ಅದು ಬಹಳ ಇಷ್ಟ ಆಗುತ್ತೆ ನಮಗೆ. ಸೊ ಅಂಡ್ ಥ್ಯಾಂಕ್ ಯು ಸೊ ಮಚ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ಥರ ಒಂದು ಮ್ಯೂಸಿಕ್ ಡೈರೆಕ್ಟರ್ ಸಿಕ್ಕಿರೋದು. ಸೊ ಅಂಡ್ ಆಲ್ ದಿ ಬೆಸ್ಟ್. ಲವ್ಲಿ ಸಿನಿಮಾ ಸಾಂಗ್ ಕೇಳಿದೆ. ಸೊ ಅದು ನನಗೆ ಒಂಥರ ಎಲ್ಲೋ ಕರ್ಕೊಂಡೋಯ್ತು. ಆ ಒಂದು ಅಟ್ಮಾಸ್ಫಿಯರು, ಆಮೇಲೆ ಆ ಮ್ಯೂಸಿಕ್ ನಿಮ್ಮದು ಅದೆಲ್ಲ ಸಕ್ಕತ್ತಾಗಿದೆ. ಸೊ ಅದ್ರ ಬಗ್ಗೆ ಹೇಳಿ. ಸೊ ಹೇಗೆ ಎಲ್ಲ ನೀವೇನೇನು ಹೇಳ್ತಿದ್ದೀರಾ ಲವ್ಲಿ ಬಗ್ಗೆ, ಅದೆಲ್ಲ ಆ್ಯಕ್ಚುಲಿ ನಮ್ಮ ನಿರ್ದೇಶಕರಿಗೆ ಸಲ್ಲಬೇಕು. ಓಕೆ, ಆ ಕ್ರೆಡಿಟ್ ಎಲ್ಲ ನಿರ್ದೇಶಕರಿಗೆ ಸಲ್ಲಬೇಕು. ಅವ್ರದ್ದೊಂದು ಕನಸು, ಇದು ದೊಡ್ಡ ಕನಸು. ಅದಕ್ಕೆ ಬೆನ್ನೆಲುಬಾಗಿ ನಮ್ಮ ಅಭುವನಸ ಕ್ರಿಯೇಷನ್ಸ್ ಅವ್ರು ನಿಂತಿದ್ದಾರೆ. ಪ್ರೊಡ್ಯೂಸರ್ ರವಿ ಅವರು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬಾಲು ಅವರು, ಇವೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಹಾಡು ಎಸ್ಪೆಷಲಿ ಅಂತೂ ನಾವು ವಸಿಷ್ಠ ಅವರ ಹಾಡಿರೋದು, ಅದೊಂದು ಫೀಲ್ ಬೇರೆ ಥರನೇ ಫೀಲ್ ಇದೆ. ನಾವು ಮುಂಚೆ ದಯವಿಟ್ಟು ಗಮನಿಸಿ ಮಾಡಿದ್ವಿ ಈ ಥರ ಕಾಂಬಿನೇಷನ್. ಮತ್ತೆ ಇಷ್ಟು ವರ್ಷಗಳ ಅದು ನೆಕ್ಸ್ಟ್ ಲೆವೆಲ್ ಹಿಟ್ ಸಾಂಗ್ಸ್ ಎಲ್ಲ. ಹೌದು, ಅದು ಚೆನ್ನಾಗಿ ಸ್ವೀಕಾರ ಮಾಡಿದರು ಜನ. ಇವತ್ತು ಅದೇ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡು ನಿಮ್ಮದು 2 ಪಾಯಿಂಟ್ ಸರ್. ಒಂದು ಸಾಂಗ್ 2 ಸಾಂಗ್ ಹಿಟ್ ಆಗಲ್ಲ, ಹಿಟ್ಟಾದರೆ ಆಲ್ಬಮ್ ಫುಲ್ ಹಿಟ್ ಆಗುತ್ತೆ. ಇನ್ನೊಂದಿದ್ರೆ ಯಾವುದು ಹಿಟ್ ಆಗಲ್ಲ ಅಲ್ಲ, ಆಲ್ಬಮ್ ಪೂರ್ತಿ ಹಿಟ್ ಆಗುತ್ತೆ. ನೀವು ಮಾಡಿರೋ ಸಾಂಗ್ಸ್ ಎಲ್ಲ ಹಿಟ್ ಆಗಿದೆ, ಯಾವುದು ಫ್ಲಾಪ್ ಆಗಿಲ್ಲ ಇದುವರೆಗೂ. ಅದ್ರ ಜೊತೆಗೆ ಈ ವಸಿಷ್ಠ ಸಿಂಹ ಅವರು, ಧನಂಜಯ್ ಅವರು, ಆಮೇಲೆ ಇವರು ಯಾರು ಲೂಸ್ ಮಾಧವ್, ಇವನ್ನೆಲ್ಲ ಕಾಂಟ್ಯಾಕ್ಟ್ ಆಗ್ಬಿಟ್ಟಿದ್ದಾರೆ ಹೇಗೆ ಅಂತ ನೀವು. ಸೊ ಅವ್ರ ಸಿನಿಮಾಗಳು ಆಲ್ಮೋಸ್ಟ್ ನೀವೇ ಮಾಡ್ತೀರಾ ಸರ್? ಏನಿಲ್ಲ, ಯೋಗಿ ಸರ್ ಆ್ಯಕ್ಚುಲಿ ಯೋಗಿ ಸರ್ ನನ್ನ ಕರಿಯರ್ಗೆ ಅವರಾಗಲಿ ಸಿದ್ದರಾಜು ಸರ್ ಆಗಲಿ, ನಮಗೆ ಸಿದ್ಲಿಂಗು ಸಿನಿಮಾ ಬರೀ ನಾನು ಹೇಳಿದ್ದಕ್ಕೆ ಪಾಪ ಈ ಥರ ನಮ್ಮದೊಂದು ಟೀಮ್ ಇದೆ ಸರ್, ಹೀಗೆ ಸಿನಿಮಾ ಮಾಡೋಕ್ಕೆ ತುಂಬ ಒದ್ದಾಡ್ತಾ ಇದ್ದಾರೆ ನಿರ್ದೇಶಕರು. ನಾನು ಹೇಳಿದ್ದಕ್ಕೆ ಆ ಸಿನಿಮಾ ಮಾಡಿದ್ರು ಅದನ್ನು. ಅದಕ್ಕೇನು ಅವ್ರ ಪಾಪ ಕಥೆನೂ ಕೇಳಲಿಲ್ಲ. ಅಂದರೆ ಅಷ್ಟು ನಮಗೆ ಇಟ್ಟು ಸಿನಿಮಾ ಮಾಡಿದ್ರು. ಅವ್ರದ್ದೇ ಪ್ರೊಡಕ್ಷನ್, ಅವರೇ ದುಡ್ಡು ಹಾಕಿ. ಅವ್ರಿಗೆ ಆ್ಯಕ್ಚುಲಿ ಅವರು ಸಿನಿಮಾ ನೋಡಿದ್ದೆ ಸಿದ್ದರಾಜು ಸರ್ ಎಡಿಟಿಂಗ್ ಟೇಬಲ್ ಮೇಲೆ. ಶೂಟಿಂಗಲ್ಲೂ ಕೂಡ ಅವರೇನು ತಲೆ ಹಾಕಲಿಲ್ಲ. ಓಕೆ. ಸೊ ಅದು ನಾವು ಯಾವತ್ತೂ ಯೋಗಿ ಸರ್ಗೆ ನೆನೆಸ್ಕೊಡ್ಬೇಕು. ನಾನು ಯಾವುದೇ ಎಷ್ಟೇ ಹಾಡುಗಳು ಮಾಡಿದ್ರು, ಎಷ್ಟೇ ಇಟ್ಟಾದ್ರೂ ಫಸ್ಟ್ ನನಗೆ ಸಿದ್ಲಿಂಗು ಸಿನಿಮಾ ಅವಾಗ ನಮ್ಮ ಹತ್ರ ಏನೂ ಇಲ್ದೆಲ್ಲ ಇದ್ದಾಗ ಅವ್ರಿಗೆ ಸಿನಿಮಾ ಮಾಡಿದ್ರಲ್ಲ, ಆ ಥರ ಯೋಗಿ ಸರ್. ಆಮೇಲೆ ಡಾಲಿ ಸರ್ ಮುಂಚೆ ಅವ್ರ ಫಸ್ಟ್ ಸಿನಿಮಾಗೆ ನಂದೇ ಮ್ಯೂಸಿಕ್ಕು, ಯಾವುದು ಡೈರೆಕ್ಟರ್ ಸ್ಪೆಷಲ್ಲು, 2ನೇ ಸಲ ಜೆಸ್ಸಿ, ಈಗ ಮಾನ್ಸೂನ್ ರಾಗ, ಅದೆಲ್ಲ ಅದೊಂದು ಅದಕ್ಕೆ ನಾನು ಕೇಳಿದ್ದು ಆಗ್ಬಿಟ್ಟಿದ್ಯಾ ಕಾಂಟ್ಯಾಕ್ಟ್. ಆಮೇಲೆ ಇನ್ಯಾರ ಹೆಸರು ಹೇಳಿದ್ರಿ? ವಸಿಷ್ಠ ಸಿಂಹ ಅವರು. ವಸಿಷ್ಠ ಅವ್ರ ದಯವಿಟ್ಟು ಗಮನಿಸಿ. ಆಮೇಲೆ ಇವರು ಕೃಷ್ಣ ಅವ್ರಿಗೆ ಡಾರ್ಲಿಂಗ್ ಕೃಷ್ಣ ಅಂತಾರೆ, ಅದು ಡಾರ್ಲಿಂಗ್ ಹಾಡಿಂದ ಇದು. ಸೊ ಫಿಲ್ ಮದರಂಗಿ ಸಿನಿಮಾ ಅವರು ನೆನೆಸ್ಕೋಬೇಕು. ಯಾಕಂದರೆ ಮದರಂಗಿ ಸಿನಿಮಾ ಅವ್ರದ್ದೇ ಪ್ರೊಡಕ್ಷನ್ನು. ಅವ್ರು ಅವಾಗ ನಾನು ಈ ಥರ ಹಾಡುಗಳು ಮಾಡಿಕೊಟ್ಟಾಗ ಏನೂ ಇದು ಮಾಡಲಿಲ್ಲ, ಮಾಡೋಕ್ಕೆ ಬಿಟ್ಟರು ಈ ಥರ ಹಾಡುಗಳು. ಅದರಲ್ಲೂ ನಾನೇ ಹಾಡಿರೋದು. ಸೊ ನನ್ನ ಗಾಯಕನಾಗೂ ಅವರು ಒಪ್ಕೊಂಡು ಎಲ್ಲ ಮಾಡೋದ್ರಲ್ಲ. ಸೊ ಎಲ್ಲರದ್ದು ಸಪೋರ್ಟ್ ಇದೆ, ಅದು ಸುಮ್ಮನೆ ಆಗಿಲ್ಲ. ಯಾವುದೇ ಹಿಟ್ ಹಾಡುಗಳು ನಾನು ಕೊಟ್ಟಿದ್ರು ಅದ್ರ ಹಿಂದೆ ನನ್ನ ಕೈಲಿ ಮಾಡಿಸಿದ್ದಾರೆ ಅಷ್ಟೇ. ಅದು ನಾನು ಮಾಡಿದ್ದೀನಿ ಅನ್ನೋದಕ್ಕೇನೆ ಎಲ್ಲ ಮಾಡಿಸಿದ್ದಾರೆ. ಓಕೆ. ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಈಗ ಕೆಲವೊಬ್ಬರು ಅಂದರೆ ಈಗ ಆಡಿಯನ್ಸ್ ಹೇಳಿದ್ರು ಸರ್, ಒಂದು ಸಿನಿಮಾ ಏನಾದ್ರು ಚೆನ್ನಾಗಿದೆ ಅನಿಸಿದ್ರೆ, ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿದೆ, ಸಿನಿಮಾ ಸೂಪರ್ ಹಿಟ್ ಆಗಿದೆ, ಸಿನಿಮಾ ಇಂಡಸ್ಟ್ರಿ ಹಿಟ್ ಆಗುತ್ತೆ, ಇದೆಲ್ಲ ಒಂದು ಕಡೆ ಇದೆಲ್ಲ ಹೇಳಿದ್ರು ಜನ ಯೋಚನೆ ಮಾಡ್ತಾರೆ, ಹೌದಾ ಚೆನ್ನಾಗಿದೆ, ನನಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಾರೆ. ಬಟ್ ಒಂದು ಪಾಯಿಂಟು, ಸಿನಿಮಾ ಮ್ಯೂಸಿಕಲ್ ಹಿಟ್ ಆಗುತ್ತೆ ಅಂದರೆ ಜನ ಹೋಗಿ ನೋಡ್ತಾರೆ. ಇದು ಮುಂಚೆಯಿಂದನೂ ನಡ್ಕೊಂಡು ಬಂದಿರೋದು. ಅಂದರೆ ಸಾಂಗ್ಸ್ ಚೆನ್ನಾಗಿತ್ತು ಅಂದರೆ ಸಿನಿಮಾ ಗೆಲ್ಲುತ್ತೆ ಅಂತ ಒಂದು ತುಂಬ ದೊಡ್ಡ ನಂಬಿಕೆ ಇದೆ. ಸೊ ಅದನ್ನು ನೀವು ಬಿಲೀವ್ ಮಾಡ್ತೀರಾ? BGMs ಸಾಂಗ್ಸು ಸೂಪರ್ ಹಿಟ್ ಆಯಿತು ಅಂದರೆ ಬಿಲೀವ್ ಮಾಡ್ತೀನಿ. ಮ್ಯೂಸಿಕಲ್ ಹಿಟ್ ಅನ್ನೋದು ಬಿಲೀವ್ ಮಾಡ್ತೀನಿ. ಬಟ್ ಆ ಬರೀ ಮ್ಯೂಸಿಕ್ಕಿಂದ ಹಿಟ್ ಆಗಲ್ಲ. ಓಕೆ. ಮ್ಯೂಸಿಕ್ಕಿಂದ ಬರೀ ಮ್ಯೂಸಿಕ್ ಇವಾಗ
ಮ್ಯೂಸಿಕ್ ಸಿಡಿಲೇ ಕೇಳ್ಕೊಳ್ಬೋದು ಇದು ಅವಾಗಲೂ ಕ್ಯಾಸೆಟಲ್ಲೇ ಕೇಳ್ತಾ ಬಟ್ ಅದನ್ನ ಫೀಲ್ ಮಾಡಬೇಕು ಅಂತ ಅದನ್ನೇ ಹೇಳ್ತೀನಿ, ಅದು ಫೀಲ್ ಮಾಡ್ಬೇಕು ಥಿಯೇಟರ್ ಅಂದ್ರೆ ಥಿಯೇಟ್ರಲ್ಲಿ ಒಂದು ಆ ಸಿನಿಮಾ ಕತೆ ಒಳಗೆ ಒಂದು ಕಂಟೆಂಟ್ ಇರಬೇಕು. ಹೌದು ಅವಾಗಲೇ ನಿಮಗೆ ಅದು ಮ್ಯೂಸಿಕಲ್ ಹಿಟ್ ಆಗೋದು. ನೀವು ಕಂಟೆಂಟೇ ಇಲ್ಲದೆ ಸುಮ್ಮನೆ ಹಾಡುಗಳು ಮಾಡ್ಕೊಂಡು ಹೋದ್ರೆ ಅಲ್ಲ. ಹೌದು ನಿಜ. ನಂದೇ ಎಷ್ಟೋ ಸಿನಿಮಾಗಳು ನಾನು ಅಂದ್ರೆ ಆನೆಸ್ಟ್ ಆಗಿ ಹೇಳ್ತೀನಿ, ಇವಾಗ ಮಾನ್ಸೂನ್ ರಾಗ ಮ್ಯಾಸಿವ್ ಹಿಟ್ಟು ನಿಮಗೆ ಒಳಗಿಬಿಟ್ಟು ಸಿನಿಮಾ ಓಡಲಿಲ್ಲ. ಸೊ ಅವಾಗ ಏನು ಮಾಡ್ತೀರಾ ಅಲ್ವಾ? ಹಂಗಿದ್ರೆ ನೀವು ಹೇಳೋ ಪ್ರಕಾರ ಮ್ಯೂಸಿಕ್ ಬಟ್ ಎಲ್ಲೋ ಒಂದ್ ಕಡೆ ತುಂಬಾ ಪಾತ್ರ ವಹಿಸುತ್ತಲ್ವ ಸರ್ ಮ್ಯೂಸಿಕ್ ಅನ್ನೋದು? ಪಾತ್ರ ವಹಿಸುತ್ತೆ, ಅದನ್ನೇ ಹೇಳ್ತಿರೋದು. ಕಂಟೆಂಟ್ ಚೆನ್ನಾಗಿರ್ಬೇಕು, ಒಂಚೂರು ಪುಷ್ ಆದ್ರೂ ಸಿನಿಮಾ ಇದೊಳ್ದು. ಹೌದು, ಕಂಟೆಂಟ್ ಚೆನ್ನಾಗಿರ್ಬೇಕು. ಅಂದ್ರೆ ನಾವು ಮಾಡ್ತಿರ್ಬೇಕಾದ್ರೆ ಗೊತ್ತಾಗಲ್ಲ ಚೆನ್ನಾಗಿ ಜನ ತಗೊಳ್ತಾರೆ ಅಂತಾನೆ ಮಾಡೋದು. ಹೌದು, ಅಂದ್ರೆ ನನ್ನ ಕಂಟೆಂಟ್ ಚೆನ್ನಾಗಿರ್ಬೇಕು ಅಂದ್ರೆ ಜನಕ್ಕೆ ಕಂಟೆಂಟ್ ಇಷ್ಟ ಆಗ್ಬೇಕು. ಒನ್ ಆಫ್ ದಿ ಫೈನೆಸ್ಟ್ ಇದು ಸಿನಿಮಾಟೋಗ್ರಫಿ ಆಗ್ಲಿ ತುಂಬಾ ಮಾತಾಡಿದ್ರು, ಸಿನಿಮಾಟೋಗ್ರಫಿ ಸಾಂಗ್ಸ್ ಅಲ್ಲಿ ಎಲ್ಲ. ಬಟ್ ಜನ ಅದನ್ನ ನಂಗೆ ದೊಡ್ಡ ಮಟ್ಟದಲ್ಲಿ ತಗೊಳ್ಳಿಲ್ಲ. ಅವಾಗ ಏನ್ ಮಾಡ್ತೀರಾ? ಇಟ್ಸ್ ಎ ನೋನ್ ಫ್ಯಾಕ್ಟ್. ಅದು OTT ಬಂದಾಗ ಎಲ್ಲ ಅಂದ್ರು ಏನ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನು ಇದು ಅಂತ ಅಲ್ವಾ? ಸೊ ಹಂಗಾಗತ್ತೆ ಒಂದ್ಸರಿ. ಅಂದ್ರೆ ಮ್ಯೂಸಿಕಲ್ ಹಿಟ್ ಓಕೆ, ಬಟ್ ಮ್ಯೂಸಿಕ್ ಒಂದೇನೆ ಹಿಟ್ ಮಾಡಲ್ಲ. ನೀವು ಯಾವುದೇ ಮ್ಯೂಸಿಕ್, ಇವಾಗ ಮುಂಗಾರು ಮಳೆ ಬಿಗ್ಗೆಸ್ಟ್ ಮ್ಯೂಸಿಕಲ್ ಹಿಟ್, ಬಟ್ ಕಂಟೆಂಟ್ ಹೆಂಗಿತ್ತು ನಿಮಗೆ? ಗಣೇಶ್ ಅವ್ರ ಅಭಿನಯ ಹೆಂಗಿತ್ತು? ಯೋಗರಾಜ್ ಭಟ್ ಅವ್ರ ಡೈಲಾಗ್ಸ್ ಹೆಂಗಿತ್ತು? ಇಡೀ ಕತೆ ಹೆಂಗೆ ರೂಪಗೊಂಡು ಅದಕ್ಕೆ ಸೇರ್ಕೊಂಡಾಗಲೇ ಅದು ಮ್ಯೂಸಿಕ್ ಎಲಿವೇಟ್ ಆಗೋದಕ್ಕೆ ಜನರ ಮನಸ್ಸಿಗೆ ಇದಾಗ. ಆ್ಯಂಡ್ ಇತ್ತೀಚೆಗೆ ಸಾಂಗ್ಸ್ನ ಸ್ವಲ್ಪ ಅಂದರೆ ಮೈನಸ್ ಮಾಡ್ತಾ ಇದ್ದಾರೆ ಸಿನಿಮಾಗಳಲ್ಲಿ. ಸಾಂಗ್ಸ್ಗೆ ಒಂದು ಲೊಕೇಶನ್ ಮಾಡಬೇಕು, ಅದಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡಬೇಕು, ಏನಕ್ಕೆ ಬೇಡ ಸ್ಟೋರಿನೇ ತಗೊಂಡೋಗ್ಬಿಡೋಣ, ಈ ಥರ ಮಾತಿದೆ 100% ಇದು ನಿಜ. ಸೊ ಆ ಥರ ಹೆಂಗೆ ಸರ್ ಅದು? ಕಂಪ್ಲೀಟ್ಲಿ ಏನದು ನಿರ್ದೇಶಕನ ಡಿಸಿಷನ್ಸ್ ಆಗೋದು, ನಿರ್ಣಯ ಅದು. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಓಕೆ, ನಿಮಗೆ ಹಾಡು ಯಾವುದೋ ಒಂದು ಬಿಟ್ಟು ಹಿಟ್ಟಾದ್ರೂ ನಿಮಗೆ ಸಿನಿಮಾಗೆ ಪ್ಲಸ್ಸೇ ಇವಾಗ ಅಲ್ವಾ? ಆ ಥರ ಏನು ಅಂದರೆ ಅವ್ರು ಯಾವ ಥರ ಸಬ್ಜೆಕ್ಟ್ ಆರಿಸ್ಕೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಸಬ್ಜೆಕ್ಟಿಗೆ ಹಾಡು ಬೇಡ ಅಂದರೆ ಅದು ಏನು ಅವಾಗ ಹಿನ್ನೆಲೆ ಸಂಗೀತ ಇರುತ್ತೆ, ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಓಕೆ. ಆ್ಯಂಡ್ ಇವಾಗ ಈ ಸಾಂಗ್ ನೋಡಿದಾಗ ನನಗೆ ಸೊ ಬಯಸಿ ಜಸ್ಟ್ ಹಂಗೆ ನೋಡ್ತಲೇ ಅನಿಸ್ಬಿಡುತ್ತೆ ಯಾರಿಗೇ ಆಗಲಿ. ಸೊ ಅನೂಪ್ ಅವರೇ ಮಾಡಿರೋ ಮ್ಯೂಸಿಕ್ ಇರಬೇಕು. ಯಾಕಂದರೆ ಸೇಮ್ ದಯವಿಟ್ಟು ಗಮನಿಸಿ ಫೀಲ್ ಆಯಿತು. ಆ ಬ್ಯಾಕ್ಗ್ರೌಂಡ್ ಎಲ್ಲ ಫುಲ್ ನೋಡ್ತಾ ಇದ್ರೆ ಸೇಮ್ ಅವರು ಅದೇ ಥರ ಒಂದು ಮಾಡಿದ್ರಿ ಮುಂಚೆನೇ. ಜಸ್ಟ್ ಆ ಥರ ಹಾಡನ್ನ ರಿಲೀಸ್ ಮಾಡಿದರೆ ಆಮೇಲೆ ವಿಡಿಯೋ ಸಾಂಗ್ ರಿಲೀಸ್ ಮಾಡಿದ್ರು, ಅದೇ ಫೀಲ್ ಕೊಡ್ತಿದೆ. ಬಟ್ ಇದು ಹೇಗೆ ಸಿನಿಮಾಗೋಸ್ಕರನೇ ಅಂದರೆ ಸಿನಿಮಾದಲ್ಲೂ ಇದೇ ಥರ ಇರುತ್ತಾ ಇಲ್ಲ ಅದೇ ಥರನ? ಸಿನಿಮಾದಲ್ಲಿ ಬೇರೆ ಥರ ಇರುತ್ತೆ, ಬಟ್ ಇದೇ ಫೀಲ್ ಇರುತ್ತೆ. ಅಂದರೆ ವಸಿಷ್ಠ ಅವರು ಇವಾಗ ಸಿನಿಮಾದಲ್ಲಿ ಅಂದರೆ ಇವರು ಏನಂದ್ರೆ ದಯವಿಟ್ಟು ಗಮನಿಸಿ, ನಿಮ್ಗೆ ಯಾವುದೋ ಒಂದು ಗರಾಜಲ್ಲಿ ಆ ನೈಟ್ ಎಫೆಕ್ಟಲ್ಲಿ ಆ ಥರ ಮಾಡಿದ್ರು. ಇಲ್ಲಿ ಮೈಕ್ ಮಾತ್ರ ಕಾಮನ್ ಅಷ್ಟೇ. ಹೌದು, ಆಂಬಿಯನ್ಸ್ ಎಲ್ಲ ಬೇರೆ ಇದೆ. ಅಲ್ಲಿ ಬರೀ ಒಂದು ಪಿಯಾನೋ ವೈಲಿನ್ ಇಟ್ಕೊಂಡು ಮಾಡಿದ್ವಿ. ಇಲ್ಲಿ ಗಿಟಾರ್ ಆಗಲಿ, ಆ ಗಿಟಾರ್ ವುಡ್ಡಲ್ಲೇ ಏನೋ ರಿದಮ್ ಮಾಡಿ, ಆಮೇಲೆ ಫ್ಲೂಟ್, ಆಮೇಲೆ ಒಂದು ಬೀಚ್ ಸೈಡಲ್ಲಿ ಹಾಡ್ತಾ ಇರೋ ಥರ ಇವ್ರು ಇಲ್ಲಿ ಹಾಡ್ತಿರ್ ಮತ್ತೆ ಕಟ್ ಮಾಡಿದ್ರೆ ಹೀರೋಯಿನ್ ಜೊತೆ ಕ್ಯಾಂಪ್ ಫೈರ್ ಹಾಕ್ಕೊಂಡಿರ್ತಾರೆ. ಅದೆಲ್ಲ ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ನಿರ್ದೇಶಕರು. ಅಂದರೆ ಮೊದಲ ಬಾರಿ ನಿರ್ದೇಶನ ಮಾಡಿದ್ರು ಅವರು ಒಂದು ರಿಚ್ ಆಗಿ ತೋರಿಸಿದ್ದಾರೆ. ಅವ್ರದ್ದೊಂದು ಫೀಲ್ ಇದೆ, ರಿಚ್ನೆಸ್ಗಿನ್ನ ಒಂದು ಮನಸ್ಸಿಗೆ ಮುಟ್ಟೋ ಅಂತ ಒಂದು ಫೀಲ್ ಇದೆ. ಹೌದು. ಆ್ಯಂಡ್ ಸರ್ ಇವಾಗ ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ತುಂಬ ಜನ ಬರ್ತಾರೆ ಸರ್ ಇಂಡಸ್ಟ್ರಿಗೆ. ಸೊ ಎಲ್ಲ ಒಂದು ಕಡೆ ತುಂಬ ಟಫ್ ಅದು, ಅಂದರೆ ಸ್ಟಾರ್ಟಿಂಗಲ್ಲಿ ತುಂಬ ಟಫ್ ಅಂತ ಕೇಳಿದ್ದೀವಿ. ಸ್ಟಾರ್ಟ್ ಮಾಡೋದು ತುಂಬ ಸ್ಟಾರ್ಟಿಂಗ್ ಟ್ರಬಲ್ ಅಂತ, ಬಟ್ ಅದಾದಮೇಲೆ ತುಂಬ ಚೆನ್ನಾಗಿ ಹೋಗ್ಬಿಡುತ್ತೆ ಫ್ಲೋ ಅಂತ. ಅಲ್ಲೇ ಎಡುತ್ತಾ ಇದ್ದಾರೆ ಯೂತ್ಸ್ ಅಂತ ಹೇಳ್ಬೋದು ಇತ್ತೀಚೆಗೆ ನೋಡ್ದಂಗೆ ನಾವು. ಸೊ ಅದು ಹಿಂಗೆ ಸರ್, ಅದು ಹಿಂಗೆ ತೊಗೊಬೇಕು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತಂದರೆ ಯಾರೇ ಆಗಲಿ? ಇಲ್ಲ, ಇವಾಗ ಎಲ್ಲ ಏನು ಅವ್ರವ್ರ ತಂದಲ್ಲಿ ಅವ್ರವರು ಮ್ಯೂಸಿಕ್ ಮಾಡ್ತಿದ್ದಾರೆ. ಮುಂಚೆ ಏನಂದರೆ ನಿಮಗೆ ಸಿನಿಮಾಗೆ ಮ್ಯೂಸಿಕ್ ಮಾಡಿ ಅದರಲ್ಲಿ ಹಿಟ್ ಆದ್ರೇ ನಿಮಗೆ ಒಂದು ಹೆಸರು ಬರೋದು. ಹೌದು. ಬಟ್ ಇವಾಗ ಹಂಗಲ್ಲ. ಅವ್ರವ್ರು ಮಾಡಿಕೊಂಡು ಅವ್ರದ್ದೇ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು, ಹೇಗೋ ಯೂಟ್ಯೂಬ್ ಚಾನಲ್ ಅಂತಲ್ಲ, ಹೇಗೋ ಅದು ಜನಕ್ಕೆ ಇಷ್ಟ ಆದರೆ ನಿಮಗೆ ಅದು ರೀಚ್ ಆಗುತ್ತೆ. ಇವಾಗ ತುಂಬ ಹಾಡುಗಳಾಗಿದೆ ಆ ಥರ. ಇತ್ತೀಚೆಗೆ ಅದು ನಮ್ಮ ಬಳಗದವ್ರೇನೆ ಅವರು ಬ್ಯೂಟಿ ಬೆಂಕ್ ಐತಿ ಅಂತ, ಅದು ಕರಿಬಸ್ವ ಯಾವ ಸಿನಿಮಾದು ಅಲ್ಲ ಅದು, ಕರೆಕ್ಟ್ ಅಲ್ವಾ? ಹಿಟ್ ಆಯ್ತಲ್ಲ. ಮ್ಯೂಸಿಕ್ ಎಲ್ಲ ಅಂದರೆ ಹಂಗೆ ನೀವು ಲೆಕ್ಕ ಹಾಕೊಂಡ್ರೆ ಸಿನಿಮಾಗೆ ಹೊರತುಪಡಿಸಿ ಒಬ್ಬರು ಇಂಡಿವಿಜುವಲ್ ಆರ್ಟಿಸ್ಟ್ ಸಿನಿಮಾಗೆ ಮ್ಯೂಸಿಕ್ ಮಾಡಿದಲ್ಲೇ ತುಂಬ ಪಾಪ್ಯುಲರ್ ಆಗಿದ್ದು ಅಂದರೆ ಸಿ ಅಶ್ವಥ್, ಮೈಸೂರು ಅನಂತ ಸ್ವಾಮಿ, ಎಷ್ಟು ಜನ ಇದ್ದಾರೆ, ರತ್ನಮಾಲಾ ಪ್ರಕಾಶ್ ಅವರು, BK ಸುಮಿತ್ರಾ ಅವರು. ಯಾವುದು ಸಿನಿಮಾಗೆ ಹಾಡ್ತಿರ್ಲಿಲ್ವಲ್ಲ, ಎಲ್ಲೋ ಒಂದೊಂದು ಹಾಡೋರು ಅಲ್ವಾ? ಎಂಥ ರೆವಲ್ಯೂಷನ್ ಮಾಡಿದ್ದಾರೆ ಇವರೆಲ್ಲ. ಕನ್ನಡಕ್ಕೆ ಎಂಥ ಕೊಡುಗೆ ಕೊಟ್ಟಿದ್ದಾರೆ, ಅದನ್ನೆಲ್ಲ ಮರ್ತೋಗ್ತಾ ಇದ್ದಾರೆ, ಮರ್ತೋಗ್ಬಿಟ್ಟಿದ್ದಾರೆ ಇವಾಗಿನವರು.
ಹೌದು ನಿಜ. ಅಂದರೆ ಇದು ಒಳ್ಳೆ ಬೆಳವಣಿಗೆ ಅಂತೀರಾ ಸರ್? ಅಂದರೆ ಈಗ ಅವರೇ ಮ್ಯೂಸಿಕ್ ಬೆಳವಣಿಗೆ ಅವ್ರಿಗೆ ಬಿಟ್ಟಿದ್ದು ಸರ್. ನನಗೆ ಮುಂಚೆ ಮಾಸ್ಟರ್ ಹತ್ರ ಹೋಗ್ಬೇಕಾಗಿತ್ತು, ಕಲಿಬೇಕಾಗಿತ್ತು, ಇವೆಲ್ಲ ಒಂದು ಇವಾಗಲೂ ಕಲಿತಾರೆ, ಎಲ್ಲರೂ ಕಲ್ತ್ಬಿಟ್ಟೆ ಬರೋದು, ಯಾರು ಕಲಿದಲೇನೆ ಏನು ಬಂದಿಲ್ಲ. ಬಟ್ ಬೆಳವಣಿಗೆ ಅವ್ರವ್ರಿಗೆ ಸಂಬಂಧಪಟ್ಟದು, ವೈಯಕ್ತಿಕ ವಿಷಯ ಅದು. ನೀವು ಬೆಳಿಬೇಕು ಅಂದರೆ ಆ ಪ್ರಾಮಾಣಿಕತೆಯಲ್ಲಿ ಅದಕ್ಕೆ ಆದಂಥ ಒಂದು ಟೈಮ್ ಕೊಟ್ಟು ಬೆಳಿತೀರಾ. ಓಕೆ, ದಾರಿ ಮಾತ್ರ ಬೇರೆ ಅನ್ಸುತ್ತೆ ಹಿಂಗೆ ಅವ್ರ ದಾರಿ ಹುಡುಕೋಬೇಕು ಅಷ್ಟೇ. ಅಂಡ್ ಸರ್, ಈ ಲವ್ಲಿ ಸಿನಿಮಾದಲ್ಲಿ BGMs ಎಲ್ಲ ಅಂದರೆ ಈಗ ಥ್ರೋಟ್ ಸಿನಿಮಾನು ಇದೇ ಥರ ಫೀಲ್ ಕೊಡುತ್ತಾ, ಇಲ್ಲ ಏನಾದ್ರು ಮಾಸ್ ಎಲಿಮೆಂಟ್ಸು ಮ್ಯೂಸಿಕ್ ಎಲ್ಲ ಥರ ಇರುತ್ತೆ ಸರ್. ಅಂದರೆ ಇದು ಲವ್ಲಿ ಅಂದರೆ ಎಲ್ಲರಿಗೂ ಅನ್ಸುತ್ತೋ ಒಂದು ಸಾಫ್ಟ್ ಆಗಿರೋ ಸಬ್ಜೆಕ್ಟ್ ಅಂತ, ಒಂಥರ ರಫ್ ಸಬ್ಜೆಕ್ಟೇ ಇದು, ರಗಡ್ ಲವ್ ಸ್ಟೋರಿನೇ ಇದು. ಓಕೆ, ಎಲ್ಲ ಇರುತ್ತೆ. ಬಟ್ ಹಿಂದೆ ಒಂದು ಬ್ಯಾಕ್ಗ್ರೌಂಡಲ್ಲಿ ಒಂದು ಏನೋ ಒಂದು ಓಡ್ತಾ ಇರುತ್ತೆ, ಎಮೋಷನಲ್ ಗುಂಗು ಅದೊಂಥರ. ಅದರಲ್ಲೂ ವಸಿಷ್ಠ ಅವ್ರ ಸಿನಿಮಾ ಅವ್ರ ವಾಯ್ಸ್ ಮಿಕ್ಸ್ ಆಗಿಬಿಟ್ರೆ ನಿಮ್ಮ ಮತ್ತೊಂದು ತಗೊಂಡ್ಬಿಡುತ್ತೆ. ಒನ್ ಆಫ್ ದಿ ಫೈನೆಸ್ಟ್ ಆ್ಯಕ್ಟರ್ ನಮ್ಮ ಕನ್ನಡ ಚಿತ್ರರಂಗ. ಅವ್ರದ್ದೇ ಆದಂಥ ವಾಯ್ಸು ಪ್ಲಸ್ ಅವರ ಅಭಿನಯ ಆಗಿರ್ಬೋದು, ನೀವು ಯಾವ್ದು ಕಂಪೇರ್ ಮಾಡೋಕ್ಕಾಗಲ್ಲ, ಅವ್ರದ್ದೇ ಒಂಥರ ಇದೆ. ಕರೆಕ್ಟ್ ಸರ್. ಸರ್ ನೆಕ್ಸ್ಟು ಅಂದರೆ ಈ ಲವ್ಲಿ ಆದಮೇಲೆ ಸೊ ಪ್ರಾಜೆಕ್ಟ್ಸು ಹೇಗಿದೆ ಸರ್? ಯಾವ ನಡೀತಾ ಇದೆ ಸರ್. ಸಿದ್ಲಿಂಗು 2 ಶುರು ಮಾಡಬೇಕು. ಹಾಗೆ ಈಗ ಜಡ್ಜ್ಮೆಂಟ್ ರಿಲೀಸಿಗಿದೆ. ಲವ್ಲಿಗೆ ನಮಗೆ ಜಡ್ಜ್ಮೆಂಟ್ ರಿಲೀಸ್ ಆಗ್ತಾ ಇದೆ 24ನೇ ತಾರೀಕು ರವಿ ಸರ್ದು. ಆಮೇಲೆ ಇದು ಇನ್ನೊಬ್ರು ಹೊಸಬ್ರದ್ದು ನಡೀತಾ ಇದೆ, ಅಶುತೋಷ್ ಅನ್ನೋರ್ದು. ಆಮೇಲೆ ನಮ್ಮ ವಿಖ್ಯಾತ್ ಅವರು ಡೈರೆಕ್ಷನ್ ಶುರು ಮಾಡ್ತಾ ಇದ್ದಾರೆ. ಮಾನ್ಸೂನ್ ರಾಗ ಪ್ರೊಡ್ಯೂಸರ್, ರಂಗನಾಯಕ ಪ್ರೊಡ್ಯೂಸರ್, ಅವರೇ ಡೈರೆಕ್ಟ್ ಮಾಡ್ತಿದ್ದಾರೆ. ವಿಖ್ಯಾತ್ ಹೆಸರಿಟ್ಟಿಲ್ಲ ಇನ್ನ ಸಿನಿಮಾಗೆ. ಹೆಸರಿಟ್ಟಿಲ್ಲದೇ ಇರೋದೇ ಒಂದು 3 ಸಿನಿಮಾ ನಡೀತಾ ಇದೆ. ಆಮೇಲೆ ಮಹೇಶ್ ಬಾಬು ಸರ್ದು ಅರಸು ಆಕಾಶ ಎಲ್ಲ ಮಾಡಿದ್ರಲ್ಲ, ಮಹೇಶ್ ಬಾಬು ಡೈರೆಕ್ಟರ್, ಅವ್ರದ್ದು ನಡೀತಾ ಇದೆ. ಅವ್ರದ್ದು ಹೆಸರಿಟ್ಟಿಲ್ಲ ಇನ್ನ. ಓಕೆ, ತುಂಬ ಲೈನಪ್ಸ್ ಆದರೆ ಆಲ್ರೆಡಿ ಬಿಗ್ ಸ್ಟಾರ್ಸ್ ತುಂಬ ಲೈನಪ್ಸ್ ಇದ್ದಾವೆ ಅಂತ ಆಯ್ತು, ನಡೀತಾ ಇದೆ. ಇದು ಬಯಸಿ ಬಯಸಿ ಆದಮೇಲೆ ನೆಕ್ಸ್ಟ್ ಸಾಂಗ್ ಏನಾದ್ರು? ನೆಕ್ಸ್ಟ್ ಸಾಂಗು ಮಂಗ್ಲಿ ಅವರು ಹಾಡಿದ್ದಾರೆ ಸರ್. ಮಂಗ್ಲಿ ಅವರು ಒಂದು ಹಾಡು ಹಾಡಿದ್ದಾರೆ. ಓಕೆ, ಅಂದರೆ ಅವರು ಕನ್ನಡದಲ್ಲಿ ಆ ಥರ ಪ್ರಯತ್ನ ಮಾಡಿಲ್ಲ ಹಾಡಕ್ಕೆ. ಅವ್ರು ಎಲ್ಲ ಥರ ಹಳೆ ಜನಪದ ಏನಾದ್ರು ಮಿಕ್ಸ್ ಮಾಡಿದ್ದೀರಾ? ಇಲ್ಲ, ಅದೇ ಜನಪದ ಬಿಟ್ಟು ಬೇರೆ ಅದೇ ಥರ ಒಂದು ಸ್ವಲ್ಪ ಬೇರೆ ಥರ ಟ್ರೈ ಮಾಡಿ, ಬೇರೆ ಥರ ಟ್ರೈ. ಸೊ ಮೋಸ್ಟ್ಲಿ ಅದೇ ಮತ್ತೊಂದು ಫ್ಲೇವರ್ ಬರ್ಬೋದು, ಮಾನ್ಸೂನ್ ರಾಗ ಥರ ಒಂದು ಸಾಂಗ್ ಅದೇ ಥರ. ಜನ ಮೆಚ್ಕೊಂಡ್ರೆ ಫ್ಲೇವರು, ಮೆಚ್ಕೊಂಡಿಲ್ಲ ಅಂದರೆ ಓಕೆ. ಸರ್ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಹೆಂಗಿದೆ ಸರ್? ಅಂದರೆ ನೀವು ಮ್ಯೂಸಿಕ್ ಮಾಡ್ತಾ ಇದ್ದೀರಾ, ಸೊ ಸಿನಿಮಾಗಳು ದೊಡ್ಡ ಸ್ಟಾರ್ ಜೊತೆ ಮಾಡ್ತಾ ಇದ್ದೀರಾ, ಹೇಗಿದೆ ನಿಮ್ಗೆ ಇನ್ನೂ ಒಂದು ಲೆವೆಲ್ ಏನಾದ್ರು ಕನಸಿದ್ಯಾ? ನಾನು ತುಂಬ ದೊಡ್ಡ ಸ್ಟಾರ್ಗಳಿಗೆ ಏನು ಅಷ್ಟೊಂದು ನಾನು ಮಾಡಿಲ್ಲ. ನನ್ನ ಹತ್ರ ಬರೋದು ಹೊಸ ನಿರ್ದೇಶಕರಿಗೆ ಮಾಡಿದ್ದೀನಿ. ಫಸ್ಟ್ ಬಂದಾಗ ಸುದೀಪ್ ಸರ್ಗೆ ಗೂಳಿ ಮಾಡಿದ್ದು, ಬಿಗ್ ಸ್ಟಾರ್, ಅದೊಂದು ಮಾಡಿದ್ದೀನಿ. ಆಮೇಲೆ ಶಿವಣ್ಣಂಗೆ ರುಸ್ತುಮು, ಬೈರಾಗಿ, ಮಧ್ಯೆ ಎಲ್ಲ ಹೊಸಬ್ರೇನೆ. ಇವಾಗ ಕೃಷ್ಣ ಅವ್ರಿಗೆ ಮಾಡಿದಾಗ, ಇವಾಗೇನು ಡಾರ್ಲಿಂಗ್ ಕೃಷ್ಣ ಅವ್ರದ್ದು ಫಸ್ಟ್ ಸಿನಿಮಾ ಅದು. ಅವರು ಸೀರಿಯಲಲ್ಲಿ ತುಂಬ ಹೆಸರು ಮಾಡಿದ್ರು ಅವಾಗ, ಅದು ಫಸ್ಟ್ ಸಿನಿಮಾ. ಆಮೇಲೆ ಡಾಲಿ ಅವ್ರಿಗೂ ಅಷ್ಟೇ ಫಸ್ಟ್ ಸಿನಿಮಾನೇ ಇತ್ತು ಅವಾಗ, ಡೈರೆಕ್ಟರ್ ಸ್ಪೆಷಲ್ ಇದೆಲ್ಲ. ಜೆಸ್ಸಿ ಎಲ್ಲ ಅವಾಗ ಇನಿಷಿಯಲ್ ಮಾಡಿರೋರೆಲ್ಲ ಇವಾಗ ಸೂಪರ್ ಸ್ಟಾರ್ಸ್ ಆಗ್ತಾ ಇದ್ದಾರೆ, ಎಲ್ಲ ಆಗಿದ್ದಾರೆ. ಹೊಸಬ್ರು ಬರ್ತಾರೆ ಸರ್, ಹೊಸಬ್ರು ಬರ್ತಾರೆ. ಅವ್ರೊಂದು ನಮ್ಮ ನಂಬಿಕೆ ಇಡ್ತಾರೆ ನನ್ನ ಮೇಲೆ ಹೊಸಬ್ರು. ಸೂಪರ್ ಸರ್. ಆ್ಯಂಡ್ ಲವ್ಲಿ ಸಾಂಗ್ಸ್ ನಾವು ಕೇಳಕ್ಕೆ ರೆಡಿ ಆಗಿದ್ವಿ. ಇನ್ನು ನೆಕ್ಸ್ಟು ಸೊ ಮಂಗ್ಲಿ ಅವ್ರು ಆಡಿರೋದು ಇನ್ನು ನೋಡೋಣ, ಅದು ಇನ್ನೂ ಜಾಸ್ತಿ ಆಗಿದೆ. ಸೊ ಆಲ್ ದಿ ಬೆಸ್ಟ್ ನಿಮಗೆ. ಸೊ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಸೊ ಲವ್ಲಿ ಸಾಂಗು ಆ್ಯಂಡ್ ಸಿನಿಮಾ ದೊಡ್ಡ ಮ್ಯಾಸಿವ್ ಹಿಟ್ ಆ್ಯಂಡ್ ಮ್ಯೂಸಿಕಲ್ ಹಿಟ್ ಎಲ್ಲನೂ ಆಗಲಿ. ಥ್ಯಾಂಕ್ ಯು ಸರ್.